RCB have beaten SRH by 6 wickets with 26 balls to spare. ಡಾಮಿನೆಂಟ್ ವಿನ್. ಆದ್ರೆ ಈ ವಿನ್ ಅಲ್ಲಿ ಎಲ್ಲರೂ ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಾರೆ, RCB ಯ ಬೌಲಿಂಗ್ ಬಗ್ಗೆ ಮಾತಾಡ್ಲೇಬೇಕು. ಯಾರಿದು 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 ಜೇಕಬ್ ಡಫಿ ಬ್ರೋ. ಏನ್ ಬೌಲಿಂಗ್ ಬ್ರೋ. ಸಿ ಅವರ ಹೈಟ್ ಇರ್ಲಿ, ಆ ಪಿಚ್ ನ ಯೂಸ್ ಮಾಡ್ಕೊಂಡಿದ್ ರೀತಿ ಇರ್ಲಿ, ಒಂದು ಸೆಟ್ ಪ್ಲಾನ್ ಅಲ್ಲಿ ಬರ್ತಾರೆ ಜೇಕಬ್ ಡಫಿ ಹಾಗೂ ಭುವನೇಶ್ವರ್ ಕುಮಾರ್. ಪಿಚ್ ಅಲ್ಲಿ ಬೌನ್ಸ್ ಇದೆ, ಆ ಬೌನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಬಾಡಿ ಲೈನ್ ಬೌಲಿಂಗ್ ಮಾಡ್ತಾರೆ. ಒಂದು ರೂಮ್ ಕೊಡಲ್ಲ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾಗೆ. 2 ಆಫ್ ದ ಮೋಸ್ಟ್ ಡೆವಸ್ಟೇಟಿಂಗ್ ಓಪನರ್ಸ್ ಇನ್ ವರ್ಲ್ಡ್ ಕ್ರಿಕೆಟ್ ರೂಮ್ ಕೊಡಲ್ಲ. 2-3 ವೈಡ್ ಹೋಗುತ್ತೆ, ಹೋಯ್ತು ಪರವಾಗಿಲ್ಲ. ದೇ ಸ್ಟಕ್ ಟು ದೇರ್ ಪ್ಲಾನ್. ಇವೆಂಚುಲಿ ಆ ಪ್ಲಾನ್ ವರ್ಕ್ಡ್. ಸೊ ಆ ಟ್ಯಾಕ್ಟಿಕಲ್ ನ್ಯೂಯಾನ್ಸ್ ಇತ್ತಲ್ಲ, ತುಂಬಾ ಬ್ಯೂಟಿಫುಲ್ ಅನ್ಸ್ತು ನಂಗೆ ಇನಿಷಿಯಲಿ ಪವರ್ ಪ್ಲೇ ಅಲ್ಲಿ ಟು ಗೆಟ್ ದೋಸ್ ಅರ್ಲಿ ವಿಕೆಟ್ಸ್. ಅದಾದ್ಮೇಲೆ ನೆಕ್ಸ್ಟ್ ಫಿಲ್ ಸಾಲ್ಟ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಆಗದೇ ಇಲ್ಲ. ಮೊಮೆಂಟಮ್ ನ ಲಿಟ್ರಲಿ ಹಣ್ಣು ಕಿತ್ತಂಗೆ, ಮ್ಯಾಂಗೋ ಕಿತ್ತಂಗೆ ಮರದಿಂದ ಮೊಮೆಂಟಮ್ ನ ಕಿತ್ತು RCB ಕೈ ಕೊಡ್ತಾರೆ. ಹೈನ್ರಿಕ್ ಕ್ಲಾಸನ್ ಮತ್ತೆ ಇಶಾನ್ ಕಿಶನ್ 2 ಅಮೇಸಿಂಗ್ ಕ್ಯಾಚಸ್ ಇನ್ ದ ಬೌಂಡ್ರಿ ಹಿ ಟೇಕ್ಸ್, ವಿಚ್ ಲಿಟ್ರಲಿ ಕಿಲ್ಸ್ ದ ಮೊಮೆಂಟಮ್ ದಟ್ SRH ಹ್ಯಾಡ್ ವಿತ್ ದಟ್ ಹ್ಯೂಜ್ ಪಾರ್ಟ್ನರ್ಶಿಪ್, ರೈಟ್ ಅಲ್ವಾ? ಬ್ಯೂಟಿಫುಲ್ ಓವರ್ ಆಲ್ ಪರ್ಫಾರ್ಮೆನ್ಸ್. ಸ್ವಲ್ಪ ನೆಗೆಟಿವ್ಸ್ ಕೂಡ ಇದೆ, ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ನಮ್ಮ RCB ಯ ನೆಗೆಟಿವ್ಸ್ ನಾನು ನೋಡಿದ್ದನ್ನ. ಸೊ ಫಾರ್ ಮೋರ್ ಕ್ರಿಕೆಟ್ ಇನ್ಸೈಟ್ಸ್ ಲೈಕ್ ದಿಸ್ ಇನ್ ಕನ್ನಡ, ಫಾಲೋ ಮೀ.